ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ. ಒಂದಿನ ವರ್ಕ್ ಮಾಡೋಷ್ಟರಲ್ಲಿ ಈಗ ಅಡ್ಡ ಬಿದ್ದಿದ್ಯಾ. ಈ ನೆಪ ಇಟ್ಕೊಂಡು 10-15 ದಿನ ವರ್ಕ್ ತಪ್ಪಿಸ್ಕೊಂಡು ಇರ್ಬೋದು ನೋಡ್ತಿದ್ಯಾ ಅಲ್ವಾ. ಅದಕ್ಕೆ ರಾತ್ರಿ ಇಡೀ ಕೂತು ಮೆಡಿಸಿನ್ ಹಾಕಿದ್ದೀನಿ ಅಷ್ಟೇ ಹೊರತು ಲವ್ ಅಂಥದ್ದೇನಿಲ್ಲ ಅನ್ನುವಷ್ಟರಲ್ಲಿ ಸಾತ್ವಿಕ ಕಣ್ಣುಗಳನ್ನ ದೊಡ್ಡದು ಮಾಡಿ ನೋಡಿದ್ಲು. ಅವ್ರಿಗೆ ಕಾಫಿ ತೊಗೊಂಡು ಬಂದು ಗೌರಿ ಆ ಮಾತುಗಳನ್ನ ಕೇಳಿ ಸ್ಟ್ಯಾಚು ಥರ ನಿಂತು ಹೋದ್ಲು. ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಮೆಲ್ಲನೆ ಕೇಳಿದ್ಲು. ಹೇಳಿದ್ನೆಲ್ಲ ಮದುವೆ ಮಾಡ್ಕೊಂಡಿದ್ದೀನಿ ಅಷ್ಟೇ, ಆ ಜವಾಬ್ದಾರಿಯಿಂದ ನಿನಗೆ ಹೆಲ್ಪ್ ಮಾಡಿದೆ ಅಷ್ಟೇ, ಅತಿಯಾಗಿ ಏನೇನೋ ಊಹಿಸಬೇಡ. ನೀನು ಯಾಕೆ ಅಲ್ಲಿ ನಿಂತಿದ್ಯಾ ಅಂತ ಗೌರಿಯನ್ನು ನೋಡಿ ಕೇಳ್ತಾನೆ ಅಮರೇಂದ್ರ ವರ್ಮ. ಏನಿಲ್ಲ ಸರ್, ಬರ್ತಿದ್ದೀನಿ ಅನ್ನೋತಾ ಕಾಫಿ ತೊಗೊಂಡು ಬಂದ್ಲು. ಹಾಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿ ತೊಗೊಂಡು ಬಾ ತಿಂತಾಳೆ ಅಂತ ಹೇಳ್ತಾನೆ ಅಮರೇಂದ್ರ ವರ್ಮ. ಸರಿ ಸರ್ ಅನ್ನುತ್ತಾ ಗಬಗಬನೆ ಹೊರಗಡೆ ಹೋದ್ಲು. ರಾತ್ರಿ ಇಡೀ ಅಷ್ಟೊಂದು ಸೇವೆ ಮಾಡಿ ನಿದ್ದೆ ಕೂಡ ಮಾಡದೆ ಗಂಟೆಗೊಮ್ಮೆ ಟೆಂಪ್ರೇಚರ್ ಚೆಕ್ ಮಾಡ್ತಾ 2 ಗಂಟೆಗೆ ಒಂದ್ಸಾರಿ ಮೆಡಿಸಿನ್ ಹಾಕ್ತಾ ಹಾಗೆ ಕೂತದನ್ನು ನೋಡಿ ಪ್ರೀತಿ ಅಂದ್ಕೊಂಡೆ. ಆಫೀಸ್ ಮಿಸ್ ಆಗಬಾರ್ದು ಅಂತ ಹೀಗೆ ಮಾಡಿದ್ರ, ಇವರು ಹೀಗೆಲ್ಲ ಮಾಡ್ತಾರಾ ಅಂದ್ಕೊಳ್ತಾಳೆ ಗೌರಿ. ಬಿಸಿಯಾಗಿ ಕಾಫಿ ಕುಡಿ ಅಂತ ಅಂತಾನೆ. ಬೇಡ, ನಾನು ಮೊದಲು ಏನಾದರೂ ತಿಂತೀನಿ ಆಮೇಲೆ ಕಾಫಿ ಕುಡಿಯೋದು ಅಂತ ಅಂತಾಳೆ. ಸಂತೋಷ ಅನ್ನುತ್ತಾ ಕಾಫಿಯನ್ನು ತಾನೇ ತೊಗೊಂಡು ಕುಡಿತಾನೆ. ಈ ನಡುವೆ ಇಡ್ಲಿ ಮತ್ತು ಚಟ್ನಿ ಜೊತೆಗೆ ಬಿಸಿಯಾದ ಹಾಲನ್ನು ಕೂಡ ತೊಗೊಂಡು ಬಂದಳು ಗೌರಿ. ಅಲ್ಲಿ ಇಟ್ಬಿಟ್ಟು ಹೊರ್ಟು ಹೋದ್ಲು. ನಾ ನೋಡ್ತಾ ಕೂತಿದ್ಯಲ್ಲ, ತಿನ್ನು, ನನ್ನ ಕೈಯಿಂದ ಆಗಲ್ಲ ಅನ್ನುತ್ತಾ ಕಣ್ಣು ಮುಚ್ಕೊಂಡು ಹಾಗೆ ವಾಲಿ ಮಲಕ್ಕೊಂಡ್ಳು. ಯಾಕಂದರೆ ತುಂಬ ನೀರಸವಾಗಿ ಆಗ್ತಿತ್ತು, ತುಂಬ ನಿಶಕ್ತಿ ಅನ್ನಿಸ್ತಿತ್ತು. ರಾತ್ರಿ ಇಡೀ ಸೇವೆ ಮಾಡಿಸ್ಕೊಂಡಿದ್ದೇನು ಸಾಲದೆ, ಏನು ಪರವಾಗಿಲ್ಲ ತಿನ್ನು ಅಂತಾನೆ. ಈ ಒಂದಿನ ತಿನ್ನಿಸ್ಬೋದು ತಾನೇ, ನಿಜಕ್ಕೂ ನನಗೆ ಶಕ್ತಿನೇ ಇಲ್ಲ ಅನ್ನುತ್ತಾ ರಿಕ್ವೆಸ್ಟ್ ಮಾಡಿದ್ಲು. ಏನಂದ್ಕೊಂಡೋ ಗೊತ್ತಿಲ್ಲ, ತಕ್ಷಣ ಚಟ್ನಿಯಲ್ಲಿ ಸ್ವಲ್ಪ ಇಡ್ಲಿ ಎತ್ತಿ ಅವಳ ಬಾಯಿಗೆ ನೀಡ್ತಾನೆ. ಅಮರೇಂದ್ರ ವರ್ಮ ಹಾಕಿ ತಿನ್ನಿಸ್ತಿದ್ದೆ ಪ್ರೀತಿಯಿಂದ ಅವನ ಕಡೆ ನೋಡ್ತಾ ತಿಂತಾಳೆ ಸಾತ್ವಿಕ. ನೋಡಿ ಸಾಕು, ಸೈಲೆಂಟಾಗಿ ತಿನ್ನು, ಓವರ್ ಆ್ಯಕ್ಟಿಂಗ್ ಮಾಡದೆ ಈ ಒಂದಿನ ರೆಸ್ಟ್ ತಗೋ, ನಾಳೆಯಿಂದ ಕಂಪಲ್ಸರಿಯಾಗಿ ಆಫೀಸ್ಗೆ ಹೋಗಲೇಬೇಕು ಅಂತ ಹೇಳ್ತಾನೆ. ತಲೆ ಆಡಿಸ್ತಾ ಅವನು ಕೊಡೋದನ್ನು ತಿಂತಿದ್ದಾಳೆ. ಯಾಕೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಹೊರಗಡೆ ತೋರಿಸ್ಕೊಳ್ತಿಲ್ಲ ಅನ್ನಿಸ್ತು ಸಾತ್ವಿಕಾಳಿಗೆ. ಸರ್, ನಿಮಗಾಗಿ ಯಾರೋ ಬಂದಿದ್ದಾರೆ ಅಂತ ಗೌರಿ ಡೋರ್ ಹತ್ರ ನಿಂತು ಹೇಳಿದ್ಲು. ಬರ್ತಿದ್ದೀನಿ, ವೆಯ್ಟ್ ಮಾಡೋದಕ್ಕೆ ಹೇಳು. ಸರಿ ಸರ್ ಅನ್ನುತ್ತಾ ಹೊರಟು ಹೋದ್ಲು ಗೌರಿ. ಅವಳಿಗೆ ತಿನ್ನಿಸೋದು ಮುಗಿದ ತಕ್ಷಣ ಮೆಲ್ಲನೆ ಈ ಹಾಲು ಕುಡಿ ಅಂತ ಹೇಳಿ ಹೊರಗಡೆ ಬರ್ತಾನೆ. ಅಲ್ಲಿಗೆ ಬರುವಷ್ಟರಲ್ಲಿ ಅಭಿ ಇರ್ತಾನೆ. ಏನು ಇನ್ಸ್ಪೆಕ್ಟರ್ ಅವರೇ, ಹೀಗೆ ಬಂದಿದ್ದೀರಿ ಅಂತ ಕೇಳ್ತಾನೆ ಅಮರೇಂದ್ರ ವರ್ಮ. ಆ ಮಾತುಗಳಿಗೆ ಕೇಳಿಸ್ತಿದ್ದಂತೆ ಸಾತ್ವಿಕ ಕೂಡ ಹಾಲಿನ ಗ್ಲಾಸ್ ಪಕ್ಕದಲ್ಲಿಟ್ಟು ಹೊರಗಡೆ ಬಂದಳು. ಪೊಲೀಸರು ತನಗಾಗಿ ಬರೋದೇನಂತ ಅಂದ್ಕೊಳ್ತಾ. ನಿಮ್ಮನೆ ಸರ್ಚ್ ಮಾಡೋದಕ್ಕೆ ಬಂದಿದ್ದೀನಿ. ನಮ್ಮನೆ ಸರ್ಚ್ ಮಾಡ್ತೀರಾ? ಯಾಕೆ? ನೆನ್ನೆ ರೋಡ್ ಮೇಲೆ ಒಬ್ಬರನ್ನ ಶೂಟ್ ಮಾಡಿ ನಿಮ್ಮ ಕಾರ್ನಲ್ಲಿ ಕೂರಿಸ್ಕೊಂಡು ತೊಗೊಂಡು ಬಂದ್ರಲ್ಲ, ಅವನಿಗಾಗಿ ಬಂದಿದ್ದೀನಿ. ಒಳ್ಳೆ ಕತೆ ಹೇಳ್ತಿದ್ದೀರಿ, ಸಿನಿಮಾಗಳಿಗೆ ಟ್ರೈ ಮಾಡಿ, ಒಳ್ಳೆ ಫ್ಯೂಚರ್ ಇರುತ್ತೆ ಅಂತಾನೆ ಅಮರೇಂದ್ರ ವರ್ಮ. ಆ ಮಾತಿಗೆ ಸೀರಿಯಸ್ ಆಗಿ ಮುಂದಕ್ಕೆ ಬರ್ತಾನೆ ಅಭಿ. ಹುಚ್ಚುಚ್ಚಾಗಿ ಮಾತಾಡಬೇಡಿ, ನೆನ್ನೆ ನೋಡಿದವ್ರು ಹೇಳಿದ್ದಾರೆ ಅಂತಾನೆ ಅಭಿ. ಅವ್ರೇನು ಹೇಳಿದ್ರು, ನೀನೇನು ಕೇಳಿಸ್ಕೊಂಡೆ ನನಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಯಾರೂ ಇಲ್ಲ. ಇದಾರೋ ಇಲ್ವೋ ನೀವು ಹೇಳಿದ್ರೆ ಹೇಗೆ ಅಮರೇಂದ್ರ ವರ್ಮ, ಇಡೀ ಮನೆ ಹುಡುಕಾಡಿ ನಾವು ತಿಳ್ಕೊಳ್ತೀವಿ ಅಂತಾನೆ ಅಭಿ. ನೀವು ಸರ್ಚ್ ಮಾಡೋದಕ್ಕೆ ನನಗೇನ ಡೀಲ ಅಂತಾನೆ ಅಮರೇಂದ್ರ ವರ್ಮ. ಹಾಗಾದರೆ ಇವಾಗಲೇ ಒಳಗಡೆ ಹೋಗ್ತೀನಿ ಎನ್ನುತ್ತೆ 2 ಹೆಜ್ಜೆ ಅಭಿ ಇಡ್ತಿದ್ದಂತೆ. ಅಂದಹಾಗೆ ಸರ್ಚ್ ವಾರೆಂಟ್ ತೋರಿಸ್ಲಿಲ್ವಲ್ಲ ಅಂತಾನೆ ಅಮರೇಂದ್ರ. ಸೈಲೆಂಟ್ ಆದ ಅಭಿ. ವಾರೆಂಟ್ ಇಲ್ಲದೆ ಸರ್ಚ್ ಮಾಡೋದಕ್ಕೆ ನಾನು ಒಪ್ಪಲ್ಲ ಅಂತ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಆ್ಯಟಿಟ್ಯೂಡ್ ತೋರಿಸ್ತಾ ಹೇಳ್ತಾನೆ ಅಮರೇಂದ್ರ ವರ್ಮ. ವಾರೆಂಟ್ ಇಲ್ದಿದ್ರೆ ಏನಾಯಿತು? ಜನ ಹೇಳಿದ ಸಾಕ್ಷ್ಯವನ್ನು ರೆಕಾರ್ಡ್ ಮಾಡಿದ್ದೀನಿ, ಖಂಡಿತವಾಗಿ ವಾರೆಂಟ್ ಬರುತ್ತೆ. ನನ್ನನ್ನು ಒಂದು ಸಾರಿ ಸರ್ಚ್ ಮಾಡೋದಕ್ಕೆ ಬಿಡಿ. ಅವನ ಪ್ರಾಣಕ್ಕೆ ಅಪಾಯ ಇದೆ ಅಲ್ವಾ? ಅವನ ಪ್ರಾಣದ ಮೇಲೆ ನಿನಗಷ್ಟೊಂದು ಆಸೆ ಇದ್ದರೆ, ಅವನನ್ನು ಕಾಪಾಡಬೇಕೇನೋ ಹಂಬಲ ಇದ್ದರೆ ಮೊದಲು ಹೋಗಿ ಸರ್ಚ್ ವಾರೆಂಟ್ ತೊಗೊಂಡು ಇಲ್ಲಿಗೆ ಬಾ. ನನ್ನಂಥವನ ಹತ್ರಕ್ಕೆ ಬರುವಾಗ ಸುಮ್ಮನೆ ಬರಬಾರ್ದು, ಎಲ್ಲವನ್ನ ಪರ್ಫೆಕ್ಟಾಗಿ ನೋಡ್ಕೊಂಡು ತೊಗೊಂಡು ಬರಬೇಕು ಅಂತಾನೆ ಅಮರೇಂದ್ರ ವರ್ಮ. ಅಷ್ಟರಲ್ಲಿ DGP ಅಲ್ಲಿಗೆ ಬಂದು, ನಿಜಕ್ಕೂ ನಿನಗೆ ಬುದ್ಧಿ ಇದೆಯಾ ಅಭಿ? ಸರ್ಚ್ ವಾರೆಂಟ್ ಇಲ್ಲದೆ ನಮ್ಮ ಯಾರಿಗೂ ಪರ್ಮಿಷನ್ ಕೇಳದೆ ನಮಗೆ ಹೇಳದೆ ಇಲ್ಲಿಗೆ ಯಾಕೆ ಬಂದೆ ಅಂತ ಗದರ್ತಾರೆ. ಒಬ್ಬ ಅಪರಾಧಿ ಎದುರು ತರಣ ಬೈತಿದ್ರೆ ಕೋಪ ಬರುತ್ತೆ ಅಭಿಗೆ. ನಗು ಬಂತು ಅಮರೇಂದ್ರ ವರ್ಮನಿಗೆ. ಮಿಸ್ಟರ್ ಅಭಿ, ನಿನಗೆ ನಿಜಕ್ಕೂ ಬುದ್ಧಿ ಇದೆಯಾ? ಇಲ್ಲಿಗೆ ಯಾಕೆ ಬಂದೆ? ಅದರಲ್ಲೂ ಪರ್ಮಿಷನ್ನೇ ತಗೊಳ್ಳದೆ. ಈ ಮಾತನ್ನು ಕೇಳಿ ಅವನು ನಿಜಕ್ಕೂ ಗಿಲ್ಟ್ ಫೀಲ್ ಆಗ್ತಿರತ್ತೆ. ಏನಂದ್ಕೊಂಡಿದ್ಯಾ ನೀನು?
ನಿನ್ನಿಷ್ಟ ಬಂದ ಹಾಗೆ ಮಾಡೋದಕ್ಕೆ ರೂಲ್ಸ್ ಒಪ್ಪಲ್ಲ ಅಂತಾರೆ DGP ಅವರು. ಸರ್, ರೂಲ್ಸ್ ಬಗ್ಗೆ ಸ್ವಲ್ಪ ಸಮಯ ಪಕ್ಕದಲ್ಲಿಡಿ. ಒಂದು ಸಾರಿ ಯೋಚಿಸಿ, ಆ ಮನುಷ್ಯನ ಪ್ರಾಣ ಹೋದ್ರೆ ಪರಿಸ್ಥಿತಿ ಏನು, ಅವನನ್ನು ನಂಬ್ಕೊಂಡಿರೋ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಪರಿಸ್ಥಿತಿ ಏನು, ಆ ಮಾತ್ರ ಯೋಚಿಸ್ಬೇಕಲ್ವಾ ಅಂತ ಹೇಳ್ತಾನೆ ಅಭಿ. ಅದರಲ್ಲೂ ಆ ವ್ಯಕ್ತಿ ಕಾಣಿಸ್ತಿಲ್ಲ ಅಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ವ್ಯಕ್ತಿಯನ್ನು ಶೂಟ್ ಮಾಡಿ ತನ್ನ ಕಾರ್ ಡಿಕ್ಕಿಯಲ್ಲಿ ಹಾಕೊಂಡು ಬರೋದನ್ನು ತುಂಬ ಜನ ನೋಡಿದ್ದಾರೆ. ಅವರೆಲ್ಲ ಸಾಕ್ಷಿ ಹೇಳಿದ್ದಾರೆ. ಅದಕ್ಕೆ ಸರ್ಚ್ ಮಾಡಿ ಸಾಧ್ಯ ಆದರೆ ಅಮರೇಂದ್ರ ವರ್ಮನನ್ನು ಅರೆಸ್ಟ್ ಮಾಡೋದಕ್ಕೆ ಬಂದೆ ಅಂತಾನೆ ಅಭಿ. ಅಷ್ಟೊಂದು ದಮ್ಮಿದೆಯಾ ಅಂತಾನೆ ಅಮರೇಂದ್ರ ವರ್ಮ. ಇವಾಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಲ್ವ, ಅವಾಗ ತಿಳಿಯುತ್ತೆ ಬಿಡಿ ಅಂತಾನೆ ಅಭಿ. ನೀನು ಹೇಳಿದ್ದು ಕರೆಕ್ಟೇ, ಆದರೆ ಸರ್ಚ್ ವಾರೆಂಟ್ ಇಲ್ಲದೆ ಸಾಕ್ಷಿ ಇಲ್ಲದೆ ಇಲ್ಲಿಗೆ ಬರೋದು ಕರೆಕ್ಟ್ ಅಲ್ಲ ಅಂತಾರೆ DGP ಅವರು. ತುಂಬ ಆವೇಶ ಪಡ್ತಿದ್ದಾನೆ ಹುಡುಗ. ಸ್ವಲ್ಪ ರೂಲ್ಸ್ ಹೇಳ್ಕೊಡಿ ಅಂತಾನೆ ಅಮರೇಂದ್ರ. ಇನ್ನೊಬ್ಬರಿಂದ ರೂಲ್ಸ್ ಹೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಸರ್. ಓಕೆ, ನಾನು ಹೋಗ್ತೀನಿ, ಸರ್ಚ್ ವಾರೆಂಟ್ ಜೊತೆ ಬರ್ತೀನಿ ಅಂತಾನೆ ಅಭಿ. ಹಾಗೆ ಮುಂದಕ್ಕೆ ಹೋಗ್ತಾ ಇರುವಾಗ ಮಿಸ್ಟರ್ ಆಫೀಸರ್ ಅನ್ನುತ್ತಾ ಪಕ್ಕ ಕೇಳ್ತಾನೆ ಅಮರೇಂದ್ರ. ನಿನ್ನಿಷ್ಟ ಬಂದ ಹಾಗೆ ಯಾವಾಗ ಬೇಕಂದ್ರೆ ಅವಾಗ ಮನೆ ಒಳಗಡೆ ಬಂದು ನಿನ್ನಿಷ್ಟ ಬಂದಾಗ ಮಾತಾಡಿ ಮತ್ತೆ ಹೊರಟೋಗೋದಕ್ಕಿದೆ. ನಿಮ್ಮ ಅತ್ತೆ ಮನೆಯಲ್ಲ, ಈ ಅಮರೇಂದ್ರ ವರ್ಮನ ಮನೆ. ಏನೋ ಸ್ವಂತ ಅತ್ತೆ ಮನೆಗೆ ಬಂದ ಹಾಗೆ ನಿನ್ನಿಷ್ಟ ಬಂದಾಗ ಬಂದು ಹೋಗ್ತಿದ್ರೆ ಹೇಗೆ? ಸಾರಿ ಕೇಳಿ ಹೋಗೋ ಅಂತಾನೆ ಅಮರೇಂದ್ರ. ಪೊಲೀಸ್ ಆಫೀಸ್ನನ್ನು ಹಿಡಿದು ಸಾರಿ ಕೇಳಲು ಹೇಳ್ತಿದ್ದಾನಲ್ಲ ಅಂತ ಸ್ವಲ್ಪ ಭಯದಿಂದ ನೋಡಿದ್ಲು ಸಾತ್ವಿಕ. ನಾನು ಕ್ರಿಮಿನಲ್ಸ್ಗೆ ಸಾರಿ ಕೇಳಲ್ಲ ಅಂತ ಅಭಿ ಅಂತಿದ್ದಂತೆ ಕೋಪದಿಂದ ಅಭಿ ಕಡೆ ನುಗ್ಗಿ ಬರ್ತಾನೆ ಅಮರೇಂದ್ರ ವರ್ಮ. ಹಾಗೆ ಬಂದು ಗನ್ ತೆಗೆದು ಅಭಿ ಗುರಿ ಇಡೋದಕ್ಕೆ ಹೋಗೋಷ್ಟರಲ್ಲಿ DGP ಅವ್ರು ಬಂದು ತಡೀತಾರೆ. ಅವನಿಲ್ಲಿಗೆ ಹೊಸದಾಗಿ ಬಂದಿದ್ದಾನೆ, ನಿನ್ನ ಬಗ್ಗೆ ಗೊತ್ತಿಲ್ಲ, ಈ ಒಂದು ಸಾರಿಗೆ ಬಿಟ್ಬಿಡು. ಏನು ಬಿಟ್ಬಿಡೋದು? ಮನೆಗೆ ಬಂದು ಸರ್ಚ್ ಮಾಡಬೇಕಂತಾನೆ ಇಷ್ಟ ಬಂದ ಹಾಗೆ ಮಾತಾಡ್ತಾನೆ, ಕ್ರಿಮಿನಲ್ ಅಂತಾನೆ. ನಮ್ಮ ಮನೆಗೆ ಬಂದು ನನ್ನನ್ನೇ ಅವಮಾನಿಸೋದಕ್ಕೆ ಇಷ್ಟೊತ್ತಿಗೆ ಸತ್ತು ಹೋಗ್ಬೇಕಿತ್ತಲ್ವಾ? ತಡೀರಿ ಅಂತಿರಲ್ಲ, ಏನು ಈ ದಿನ ಅವನ್ನ ಮುಗಿಸ್ಬಿಡ್ಬೇಕಂತಾನೆ ಅಮರೇಂದ್ರ. ಹೇಳಿದ್ನೆಲ್ಲ ಅವನು ತಿಳಿದೇ ಮಾಡಿದ್ದಾನೆ, ಈ ಒಂದು ಸಾರಿ ಬಿಟ್ಬಿಡಿ ಅಂತಾನೆ. ಅವನು ಮಾಡಿದ ಕೆಲಸಕ್ಕೆ ಇಷ್ಟರಲ್ಲೇ ಸಾಯಬೇಕಿತ್ತು, ಮಧ್ಯದಲ್ಲಿ ನೀವು ಅಡ್ಡ ಬರ್ತಿದ್ದೀರಾ. ನಿಮ್ಮ ಮಾತಿಗೆ ಬೆಲೆ ಕೊಡ್ತಿದ್ದೀನಿ, ನಿಮ್ಮ ಮೇಲೆ ಗೌರವ ಕೂಡ ಇದೆ, ಅದಕ್ಕೆ ಬಿಡ್ತಿದ್ದೀನಿ ಅನ್ನುತ್ತಾ ಕೆಂಡದಂಥ ಕಣ್ಣುಗಳಿಂದ ನೋಡ್ತಾನೆ ಅಮರೇಂದ್ರ ವರ್ಮ. ಅವನ ಕಣ್ಣುಗಳನ್ನ ನೇರವಾಗಿ ನೋಡ್ತಿದ್ದಾನೆ ಅಭಿ ಕೂಡ. ಏನು ಸರ್, ಅವನನ್ನು ಬೇಡ್ಕೊಳ್ತಿದ್ದೀರಾ ಅಂತಾನೆ ಅಭಿ. ಶಟಪ್ ಅಭಿ ಅಂತ ತಡೆದ್ರು DGP ಅವರು. ಇಬ್ಬರ ಮಧ್ಯದಲ್ಲಿ ನಿಂತು ಇಬ್ಬರ ಕೈಗಳನ್ನ ಹಿಡಿದು ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ DGP ಅವರು. ಹೋಗಿ ನಿನ್ನ ಕೆಲಸ ನೋಡು ಅನ್ನುತ್ತಾ ಅಭಿಯನ್ನು ಹೊರಗಡೆ ಕಳಿಸ್ತಾರೆ DGP. ಹುಡುಗ ಈಗ ಬಿಸಿ ರಕ್ತ ಅಲ್ವಾ, ಅತಿಯಾಗಿ ಮಾಡ್ತಿದ್ದಾನೆ, ಸ್ವಲ್ಪ ಕಂಟ್ರೋಲ್ನಲ್ಲಿ ಇಡಿ, ಇಲ್ದಿದ್ರೆ ನಾನು ಅದಕ್ಕೆ ಅಂತ್ಯ ಹಾಡ್ತೀನಿ ಅಂತಾನೆ ಅಮರೇಂದ್ರ. ನಿನಗಂಥ ಚಾನ್ಸ್ ಕೊಡಲ್ಲ ಬಿಡು, ಅವನಿಗೆ ನಾನು ಸಮಾಧಾನ ಮಾಡ್ತೀನಿ, ಜಾಗ್ರತೆ ಆಗಿರೋದಕ್ಕೆ ಹೇಳ್ತೀನಿ, ಇನ್ನೊಂದು ಸಾರಿ ಇಂಥ ತಪ್ಪು ನಡೀದಂತ ನಾನು ನೋಡ್ಕೊಳ್ತೀನಿ ಅಂತ ಭರವಸೆ ಕೊಟ್ಟರು DGP. ಇನ್ನೊಂದು ಸಾರಿ ಅವನು ನನ್ನ ಕಣ್ಣಿಗೆ ಬಿದ್ದರೆ ಕೊಂದು ಬಿಡ್ತೀನಿ, ಜಾಗ್ರತೆ ಅಂತ ಹೇಳಿ ಫಾಸ್ಟಾಗಿ ರೂಮ್ ಒಳಗಡೆ ಹೋಗ್ತಾನೆ ಅಮರೇಂದ್ರ. ಇಬ್ಬರು ಮೊಂಡುಗಳು ಯಾರೂ ತಗ್ತಿಲ್ಲ, ಏನು ಮಾಡ್ಬೇಕಂದ್ಕೊಂಡು ಅತ್ತ ಕಡೆ ನೋಡುವಷ್ಟರಲ್ಲಿ ಸಾತ್ವಿಕ ಕಾಣಿಸ್ತಾಳೆ. ಯಾರಮ್ಮ ನೀನು? ಮಿಸ್ಸಸ್ ಅಮರೇಂದ್ರ ವರ್ಮ ಅಂತ ಹೇಳಿದ್ಲು. ಗಾಡ್ ಬ್ಲೆಸ್ ಯು ತಾಯಿ, ಸ್ವಲ್ಪ ಅವನ ಕೋಪನ ಕಡಿಮೆ ಮಾಡಿ ಎಲ್ಲರ ಜೊತೆ ನಾರ್ಮಲ್ ಆಗಿರೋದಕ್ಕೆ ನೀನಾದರೂ ಹೇಳಮ್ಮ ಅಂತ ರಿಕ್ವೆಸ್ಟ್ ಮಾಡ್ತಾರೆ DGP ಅವರು. ನಾನಾ ಅನ್ನೋದು ಸ್ವಲ್ಪ ಕಂಗಾಲಾಗಿ ನೋಡಿದ್ಲು ಸಾತ್ವಿಕ. ನಿಮ್ಮ ತಂದೆಯಾದ ದಾದಾ ಅಂದರೆ ಅಮರೇಂದ್ರ ವರ್ಮನಿಗೆ ತುಂಬ ಅಭಿಮಾನ. ಒಂದು ರೀತಿಯಲ್ಲಿ ಅಮರೇಂದ್ರ ವರ್ಮನಿಗೆ ರೈಟ್ ಹ್ಯಾಂಡ್ ಥರ ಇರ್ತಾರೆ. ಯಾರು ಹೇಳಿದ್ರು ಕೇಳ್ತಿದ್ರೋ, ದಾದಾ ಅಂದರೆ ನಿಮ್ಮ ತಂದೆ ಹೇಳಿದ್ರೆ ಯಾವ ಕೆಲಸ ಆದರೂ ಕೇಳ್ತಾನೆ, ಮಾಡ್ತಾನೆ ಈ ಅಮರೇಂದ್ರ ವರ್ಮ. ಇವಾಗ ನೀನು ಹೇಳೋ ಮಾತು ಕೇಳೋ ಹಾಗೆ ಮಾಡ್ಕೋ ಅಂತ ಹೇಳ್ತಾರೆ. ನನ್ನ ಕೈಯಿಂದ ಆಗುತ್ತಾ? ಆದರೂ ನಾನು ಹೇಳಿದಾಗ ಅವನು ಯಾಕೆ ಕೇಳ್ತಾನೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು. ಹೊರಗಡೆ ಮಾತ್ರ ತಲೆ ಆಡಿಸಿದ್ಲು. ಹೆಣ್ಮಕ್ಳು ಅಂದ್ಕೊಂಡ್ರೆ ಏನನ್ನಾದರೂ ಮಾಡಬಲ್ಲರು, ಒಂದು ಸಾರಿ ಟ್ರೈ ಮಾಡು ಅಂತಾರೆ. ಅವನಿಗೆ ಕೋಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀನಾದರೂ ಹೇಳಮ್ಮ. ಖಂಡಿತವಾಗ್ಲೂ ಹೆಣ್ಮಕ್ಳು ಅಂದ್ಕೊಂಡ್ರೆ ಆಗುತ್ತೆ ಅಂತಾರೆ DGP. ಏನು ಮಾತಾಡದೆ ಸೈಲೆಂಟಾಗಿದ್ಲು. ನಾನು ಹೇಳಿದ್ರ ಬಗ್ಗೆ ಒಂದು ಸಾರಿ ಯೋಚಿಸು ಅಂತ ಹೇಳಿ ಹೊರಟು ಹೋದರು DGP. ಅಮ್ಮೋ, ಸಿಂಹದ ಹತ್ರಕ್ಕೆ ಹೋಗಿ ನೀನು ನಾನ್ ವೆಜ್ ತಿನ್ನೋದನ್ನು ಬಿಟ್ಟುಬಿಡು ಅಂತ ಹೇಳೋದು ಎಷ್ಟು ಕಷ್ಟವೋ, ನನ್ನ ಗಂಡನ ಹತ್ರ ಹೋಗಿ ಇದೆಲ್ಲ ಬಿಟ್ಟು ನಾರ್ಮಲ್ ಆಗಿರು ಅಂತ ಹೇಳಬೇಕಂತೆ. ನಿಜಕ್ಕೂ ಇದು ನಡೆಯೋ ಕೆಲಸನಾ ಅನ್ನುತ್ತಾ ತನ್ನ ಕೈಯಲ್ಲಿದ್ದ ಹಾಲಿನ ಗ್ಲಾಸ್ ಹಾಗೆ ಇಟ್ಕೊಂಡು ಮೆಲ್ಲನೆ ಕುಡಿತಿದ್ದಾಳೆ. ನಮ್ಮ ಯಜಮಾನರಿಗೆ ಪೊಲೀಸರು ಅಂದರೂ ಭಯ ಇಲ್ಲ ನೋಡು, ಅವನಿಗೆ ಗನ್ ಗುರಿ ಇಟ್ಟಿದ್ದಾನೆ. ಇವರಿಬ್ಬರ ಗಲಾಟೆ ಎಲ್ಲಿವರೆಗೆ ಹೋಗುತ್ತೋ ಏನೋ ಅಂದ್ಕೊಳ್ತಾಳೆ ಸಾತ್ವಿಕ. ಅಭಿಯನ್ನು ಎಲ್ಲೋ ನೋಡಿದ ಹಾಗೆ ಅನ್ನಿಸ್ತಿದೆ, ಆದರೆ ನೆನಪಿಗೆ ಬರ್ತಿಲ್ಲ. ಅದರಲ್ಲೂ ನಾನು ಫಸ್ಟ್ನಿಂದ ಆಸ್ಟ್ರೇಲಿಯಾದಲ್ಲಿದ್ದೆ ಅಲ್ವಾ, ಮತ್ತು ಇವನನ್ನು ಯಾವಾಗ ನೋಡಿದೆ
ಎಲ್ಲಿ ನೋಡಿದೆ ಹೇಗೆ ನೋಡಿದೆ ಅಂದ್ಕೊಂಡ್ಳು. ಏನೋ ಬಿಡು, ಒಬ್ರನ್ನ ನೋಡಿದ್ರೆ ಹಾಗೆ ಅನ್ಸುತ್ತೋ ಏನೋ ಅಂತ ಲೈಟ್ ಆಗಿ ತೊಗೊಂಡ್ಳು. ಒಳಗಡೆ ಹೋದ ಅಮರೇಂದ್ರ ವರ್ಮ ಸೀರಿಯಸ್ ಆಗಿ ಹೊರಗಡೆ ಬರ್ತಾನೆ. ಎಷ್ಟು ಸಮಯ ಕುಡಿತೀಯಾ ಸ್ವಲ್ಪ ಹಾಲನ್ನು ಅಂತ ಕೇಳ್ತಾನೆ. ಅಂದರೆ ಯಾರೋ ಬಂದು ಮಾತಾಡ್ತಿದ್ರಲ್ವಾ, ಅದನ್ನು ನೋಡ್ತಾ ಇದನ್ನು ಮರೆತುಬಿಟ್ಟೆ ಅಂತಾಳೆ. ಅವೆಲ್ಲ ನಿನಗೆ ಬೇಡದ ವಿಷಯಗಳು. ನೀನು ತಿಂದ್ಯಾ, ಮಲಗಿದ್ಯಾ, ಆಫೀಸ್ಗೆ ಹೋದ, ಕೆಲಸ ನೋಡ್ಕೊಂಡ್ಯಾ, ಅಷ್ಟರ ಮಟ್ಟಿಗೆ. ಇನ್ನುಳಿದವುಗಳಲ್ಲಿ ನೀನು ಇನ್ವಾಲ್ವ್ ಆಗಬಾರ್ದು ಅಂತ ಹೇಳಿ ಸೀರಿಯಸ್ ಆಗಿ ಹೊರಟೋಗ್ತಾನೆ. ಇವತ್ತಿಗೆ ನನಗೆ ರೆಸ್ಟ್ ಅಂದ್ಕೊಳ್ತಾ ಹಾಯಾಗಿ ಸೋಫಾದಲ್ಲಿ ಕೂತು ಮೊನ್ನೆ ಶ್ರೀವಲ್ಲಿ ಕೊಟ್ಟು ಫೈಲ್ ಮನೆಯಲ್ಲಿರೋದ್ರಿಂದ ಅದನ್ನು ಸ್ಟಡಿ ಮಾಡ್ತಿರ್ತಾಳೆ. ತುಂಬ ವಿಷಯಗಳ ಅರ್ಥ ಆಗ್ತಿಲ್ಲ, ಆದರೆ ಕಷ್ಟಪಟ್ಟು ತಿಳ್ಕೊಳ್ತಿದ್ದಾಳೆ. ಏನು ಸರ್ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಿ ಅಂದ್ಕೊಳ್ತಾ ಬರ್ತಾನೆ ಅಭಿ. ನಿಜಕ್ಕೂ ನಿನಗೆ ಬುದ್ಧಿ ಇದೆಯಾ? ನಮ್ಮ ಪರ್ಮಿಷನ್ ಇಲ್ಲದೆ ನೀನು ಯಾಕೆ ಅಮರೇಂದ್ರ ವರ್ಮ ಮನೆಗೆ ಹೋದೆ ಅಂತ ಕೇಳ್ತಾರೆ. ಸರ್ ಅವನೆಂಥವನು ಅಂತ ನಮ್ಮೆಲ್ರಿಗೂ ಗೊತ್ತು, ಅವನನ್ನು ಅರೆಸ್ಟ್ ಮಾಡೋದು ಕೂಡ ರೂಲ್ಸ್ ಏನು ಸರ್ ಅಂತ ಅಸಹನೆಯಿಂದ ಅಂತಾನೆ ಅಭಿ. ತಿಳಿದಿದ್ರೂ ಸರಿ, ಸಾಕ್ಷಿ ಇಲ್ಲದೆ, ಸರ್ಚ್ ವಾರೆಂಟ್ ಇಲ್ಲದೆ ನಾವೇನು ಮಾಡಬಾರ್ದು. ರೂಲ್ಸ್ಗೆ ವ್ಯತಿರಿಕ್ತವಾಗಿ ನೀನು ಹೋಗಿ ಅನಗತ್ಯವಾದ ತಲೆನೋವುಗಳನ್ನ ತಂದು ಡಿಪಾರ್ಟ್ಮೆಂಟ್ಗೆ ಇಡಬೇಡ. ಸರ್ ನಾವು ಪೊಲೀಸರು, ನಾವು ಕೂಡ ಹೆದರಿದ್ರೆ ಹೇಗೆ ಅಂತಾನೆ ಅಭಿ. ಭಯ ಅಲ್ಲ ಮಿಸ್ಟರ್ ಅಭಿ, ನೀನು ಜಾಗ್ರತೆಯಾಗಿ ಮಾತಾಡು. ನಿನ್ನ ಹಿರಿಯ ಆಫೀಸರ್ ಜೊತೆ ಮಾತಾಡ್ತಿದೆಯಾ ಎಂಬುದನ್ನು ನೆನಪಿನಲ್ಲಿಟ್ಕೊಂಡು ಮಾತಾಡು ಅಂತಾರೆ DGP ಅವರು. ಸಾರಿ ಸರ್. ಮಿಸ್ಟರ್ ಅಭಿ, ನಿನ್ನ ಆವೇಶ ನನಗೆ ಅರ್ಥ ಆಗ್ತಿದೆ, ಆದರೆ ಇವಾಗ ನಾವು ಏನೂ ಮಾಡೋದಕ್ಕಾಗಲ್ಲ. ಪರಿಸ್ಥಿತಿ ಎಲ್ಲವೂ ಅವನಿಗೆ ಅನುಕೂಲವಾಗಿವೆ. ನೀನು ಇದೇ ಆವೇಶದಲ್ಲಿದ್ದು ಅವನ ಮೇಲೆ, ಅವನಿಗೆ ಆಪೋಸಿಟ್ ಆಗಿರೋರ ಹತ್ರ ಸಾಕ್ಷಿಗಳನ್ನ ಸಂಪಾದಿಸು. ಎಂಥ ಸಾಕ್ಷಿಗಳನ್ನ ಸಂಪಾದಿಸ್ಬೇಕಂದ್ರೆ ಅದು ನೋಡಿದ ತಕ್ಷಣ ಶಿಕ್ಷೆ ಕನ್ಫರ್ಮ್ ಆಗಬೇಕು ಅಂಥ ಸಾಕ್ಷಿ ಸಂಪಾದಿಸು. ಅಂಥ ಸಾಕ್ಷಿ ನೀನು ತಂದು ಕೊಟ್ಟರೆ ಇವಾಗಲೇ ಅವನನ್ನು ಅರೆಸ್ಟ್ ಮಾಡ್ತೀನಿ ಅನ್ನುತ್ತಾ ಸ್ವಲ್ಪ ಧೈರ್ಯ ಹೇಳಿದ್ರು DGP. ಟ್ರೈ ಮಾಡ್ತೀನಿ ಸರ್, ಖಂಡಿತವಾಗಿಯೂ ಸಾಕ್ಷಿಗಳನ್ನ ಹುಡುಕ್ತೀನಿ, ಹಿಡಿತೀನಿ, ನನ್ನ ಕೈಗಳಿಂದಲೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಆಲ್ ದಿ ಬೆಸ್ಟ್. ಪ್ರಸ್ತುತಕ್ಕೆ ಸೈಲೆಂಟ್ ಆಗಿರು. ಖಂಡಿತವಾಗಿಯೂ ನಮಗೂ ಟೈಮ್ ಬರುತ್ತೆ, ಆವಾಗ ಅವನನ್ನು ಅರೆಸ್ಟ್ ಮಾಡಿ ಲಾಕಪ್ನಲ್ಲಿಡೋಣ. ನಿನಗೆ ಹಾಗೆ ತೀರಿಸ್ಕೊಳ್ಳೋ ಅವಕಾಶ ನಾನು ಕೊಡ್ತೀನಿ, ಬೇಕಿದ್ರೆ ನೀನು ಅವನನ್ನು ಎನ್ಕೌಂಟರ್ ಮಾಡಿಬಿಡು ಅಂತಾರೆ DGP. ನೋ ಸರ್, ಪರ್ಸ್ನಲಾಗಿ ಅವನ ಮೇಲೆ ನನಗೆ ಯಾವುದೇ ಹಾಗೆ ದ್ವೇಷ ಕೋಪ ಅಂಥದ್ದೇನಿಲ್ಲ. ಆ ವ್ಯಕ್ತಿಯ ವೈಫ್ ನನ್ನ ಹತ್ರ ಬಂದು ಕೇಸ್ ಹಾಕಿದ್ದಾಳೆ, ಅದಕ್ಕೆ ನಾನು ಅರೆಸ್ಟ್ ಮಾಡೋದಕ್ಕೆ ಹೋದೆ. ಮನೆ ಸರ್ಚ್ ಮಾಡಿ ಆಮೇಲೆ ಅರೆಸ್ಟ್ ಮಾಡಬೇಕು ಅಂದ್ಕೊಂಡೆ, ಆದರೆ ಅಲ್ಲಿ ಫೇಲ್ ಆದೆ. ನಾನು ಡ್ಯೂಟಿ ಮಾಡೋಣ ಅಂದ್ಕೊಂಡೆ ಹೊರತು ಹಾಗೆ ಪ್ರತಿಕಾರಗಳು ತೀರಿಸ್ಕೊಳ್ಬೇಕಾದ ಅಗತ್ಯ ನನಗಿಲ್ಲ. ನಿಜಕ್ಕೂ ಅವನೊಂದಿಗೆ ನನಗೆ ಹಾಗೆ ಏನು ಸರ್, ನಾನು ಅವನನ್ನು ಫಸ್ಟ್ ಟೈಮ್ ನೋಡಿದ್ದು ಅಂತ ಸಿನ್ಸಿಯರ್ ಆಗಿ ಹೇಳಿದ ಅಭಿ. ತುಂಬ ಇಷ್ಟ ಆಯಿತು DGP ಅವರಿಗೆ ಅಭಿಯ ಸಿನ್ಸಿಯಾರಿಟಿ ನೋಡಿ. ವೆರಿ ಗುಡ್, ಇನ್ನು ನೀನು ಹೋಗು, ಎವಿಡೆನ್ಸ್ ಸಂಪಾದಿಸೋ ಕೆಲಸದಲ್ಲಿರು ಅಂತ ಅಂತಾರೆ. ಎಸ್ ಸರ್ ಅನ್ನುತ್ತಾ ಸೆಲ್ಯೂಟ್ ಮಾಡಿ ಹೊರಟು ಹೋದ ಅಭಿ. ತುಂಬ ಸಿನ್ಸಿಯರ್ ಆಫೀಸರ್ ಈ ಅಭಿ, ಇವನಿಗೆ ಸಪೋರ್ಟ್ ಮಾಡಬೇಕಂತ್ಕೊಂಡ್ರು DGP. ಹಾಗೆ ಬೆಳಿಗ್ಗೆ ಹೋದ ಅಮರೇಂದ್ರ ವರ್ಮ ನೈಟಿಗೆ ಬಂದ. ಒಳಗಡೆ ಬಂದು ನೋಡುವಷ್ಟರಲ್ಲಿ ಆಶ್ಚರ್ಯಪಟ್ಟ. ಯಾಕಂದರೆ 2-3 ಫೈಲ್ಸ್ ಮುಂದೆ ಹಾಕ್ಕೊಂಡು ಸಿನ್ಸಿಯರಾಗಿ ಸ್ಟಡಿ ಮಾಡ್ತಿದ್ದಾಳೆ ಸಾತ್ವಿಕ. ನೈಟ್ ಅಮರೇಂದ್ರ ವರ್ಮ ಮನೆಗೆ ಬರೋಷ್ಟರಲ್ಲಿ 2-3 ಫೈಲ್ಸ್ ಮುಂದೆ ಹಾಕ್ಕೊಂಡು ಸ್ಟಡಿ ಮಾಡ್ತಿದ್ಲು. ಅದು ನೋಡಿ ಅವನು ಆಶ್ಚರ್ಯಪಟ್ಟ. ನಾನು ನೋಡ್ತಿರೋದು ನಿಜಾನಾ ಕನಸಾ ಅಂದ್ಕೊಳ್ತಾ ಬಂದು ಪಕ್ಕದಲ್ಲಿ ಕೂರ್ತಾನೆ. ಇದೇನು ಚೆನ್ನಾಗಿಲ್ಲ. ಏನು ಚೆನ್ನಾಗಿಲ್ಲ? ನೀನು ಫೈಲ್ಸ್ ನೋಡ್ತಿರೋ ವಿಷಯ ನಿನಗೆ ಡೈಜೆಸ್ಟ್ ಆಗ್ತಿಲ್ವಾ ಅಂತ ಆಟ ಆಡಿಸ್ತಾನೆ. ನಾನು ಹೇಳ್ತಾ ಇರೋದಲ್ಲ, ಏನು ಮಾಡದಿದ್ರೆ ಮಾಡಿಲ್ಲ ಅಂತೀಯ, ಕಷ್ಟಪಟ್ಟು ಸ್ಟಡಿ ಮಾಡ್ತಿದ್ರೆ ನಂಬಲ್ಲ ಅಂತೀಯ, ನನ್ನ ಕೈಯಿಂದ ಆಗಲ್ಲ ಹೀಗಾದರೆ ಅಂತಾಳೆ ಸಾತ್ವಿಕ. ಮತ್ತು ಹೇಗೆ ನಂಬಬೇಕು? ಕೆಲಸ ಅಂದರೆ ಓಡೋಗ್ತೀಯಾ, ಇಲ್ಲದಿದ್ದರೆ ನನ್ನ ಕೈಯಿಂದ ಆಗಲ್ಲ ಅಂತ ಕೈ ಎತ್ತು ಬಿಡ್ತೀಯಾ? ಅಂಥದ್ರಲ್ಲಿ ನಿನ್ನಷ್ಟಕ್ಕೆ ನೀನೇ ಕೂತು ಹೀಗೆ ಫೈಲ್ ಸ್ಟಡಿ ಮಾಡ್ತಿದ್ರೆ ಒಂದೇ ಸಾರಿ ಭೂಕಂಪ ಬಂದ ಹಾಗಾಗತ್ತೆ. ಓಹೋಹೋ, ನಾನು ಆಡ್ಕೊಂಡಿದ್ದು ಸಾಕು ಮಾಡು, ನಾನು ಬೆಳಗ್ಗಿನಿಂದ ಫೈಲ್ ಸ್ಟಡಿ ಮಾಡ್ತಾನೇ ಇದ್ದೀನಿ ಅಂತಾಳೆ. ಅಬ್ಬೋ, ಬೆಳಗ್ಗಿನಿಂದ ಭಾರಿ ಸ್ಟಡಿ ಮಾಡಿದೆಯಲ್ಲ, ಅದರಲ್ಲಿ ಒಂದೇ ಒಂದು ಪಾಯಿಂಟ್ ಹೇಳಿ ನಂಬ್ತೀನಿ ಅಂತ ಅಮರೇಂದ್ರ ವರ್ಮ. ಏನಂತಿದ್ಯಾ ನೀನು? ಹೇಳೋದಕ್ಕಾಗಲ್ಲ ಅಂದ್ಕೊಂಡಿದ್ಯಾ ಅಂತಾಳೆ ಸಾತ್ವಿಕ. ನನ್ನ ಉದ್ದೇಶವೂ ಅದೇ, ನೀನು ಹೇಳೋ ಅವಾಗ ನಂಬ್ತೀನಿ ಅಂತಾನೆ. ಓಕೆ ಹೇಳ್ತೀನಿ, ನನಗೇನಾದರೂ ಭಯನಾ ಅನ್ನುತ್ತಾ ಫೈಲ್ ಮುಚ್ಚಿ ಅಮರೇಂದ್ರ ವರ್ಮ ಕೈ ಕೊಟ್ಟು, ಅದರಲ್ಲಿ ಆ ಕಂಪನಿ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಎಷ್ಟು ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ, ಅವರಲ್ಲಿ ಕೆಲವರ ಹೆಸರುಗಳು ಸ್ಟಾರ್ಟ್ ಮಾಡಿದಾಗಿನಿಂದ ಇವಾಗಿನವರೆಗೆ ಅದು ರನ್ನಿಂಗ್ನಲ್ಲಿದೆಯಲ್ಲ, ಅದು ಲಾಸ್ನಲ್ಲಿದೆಯಾ ಪ್ರಾಫಿಟ್ನಲ್ಲಿದೆಯಾ ಎಂಬುದು, ಹೀಗೆ ಸಾಲಾಗೊಂದು 10 ಪಾಯಿಂಟ್ಸ್ ಹೇಳಿಬಿಟ್ಲು ಸಾತ್ವಿಕ. ಅಬ್ಬೋ ಪರವಾಗಿಲ್ವಲ್ಲ, ನಿಂಗೆ ಸ್ವಲ್ಪ ನಾಲೆಡ್ಜ್ ಬಂದುಬಿಟ್ಟಿದೆ ಇಲ್ಲಿಗೆ ಬಂದ ಮೇಲೆ ಅಂತಾನೆ. ಇನ್ನು ಕಾಡಿಸಿ ಸಾಕು, ನನಗೆ ನಾಲೆಡ್ಜ್ ಇದೆ ಅಂತ ಗ್ರೇಟಾಗಿ ಹೇಳ್ಕೊಂಡ್ಲು ಸಾತ್ವಿಕ. ನಿಜವೇ ಇದೆ, ಆದರೆ ಅದನ್ನು ನಿಜಕ್ಕೂ ಉಪಯೋಗಿಸಲ್ಲ, ಲಾಕರ್ನಲ್ಲಿಟ್ಟು ಮುಚ್ಚಿಟ್ಟಿದೆಯಲ್ಲ, ಹೇಗೆ ವರ್ಕ್ ಮಾಡುತ್ತೆ ಅಂತಾನೆ ಅಮರೇಂದ್ರ. ನೋಡು, ನೀನು ಒಂದು ಪಾಯಿಂಟ್ ಹೇಳೋದಕ್ಕೆ ಹೇಳಿದೆ, ನಾನು ಎಷ್ಟು ಪಾಯಿಂಟ್ಸ್ ಹೇಳಿದೆ, ದಟ್ ಈಸ್ ಸಾತ್ವಿಕ ಅಂತಾಳೆ ಗ್ರೇಟಾಗಿ. ಡಾಟರ್ ಆಫ್ ದ ದಾದಾ ಅಂತ ಹೇಳ್ಕೊಳ್ಳಲು ಆಗ್ತಿಲ್ವೇನು ಅಂತ ಕೇಳ್ತಾನೆ ಅಮರೇಂದ್ರ ವರ್ಮ.
ನನಗೆ ಇವಾಗ ಮದುವೆ ಆಗಿದೆ, ಹಾಗೆ ಅನ್ನಿಸ್ಕೊಳ್ಳೋದು ಇಷ್ಟ ಇಲ್ಲ. ಮಿಸ್ಸಸ್ ಅಮರೇಂದ್ರ ವರ್ಮಾ ಅಂತ ಅನ್ನಿಸ್ಕೊಳ್ಳೋದೇ ಇಷ್ಟ ಅಂತ ಹೇಳಿದ್ಲು. ಹೆಲ್ತ್ ಹೇಗಿದೆ? ಸುಸ್ತು ಕಡಿಮೆ ಆಯಿತಾ ಅಂತ ಕೇಳ್ತಾನೆ. ಅಬ್ಬಾ, ನನ್ನ ಜನ್ಮ ಧನ್ಯ ಆಯಿತು, ಬಂದಾಗಿನಿಂದ ನೋಡ್ತಿದ್ದೀನಿ. ಹೆಲ್ತ್ ಹೇಗಿದೆ ಅಂತ ಕೇಳೋದಕ್ಕೆ 1 ಗಂಟೆ ಬೇಕಾಯಿತು ಅನ್ನಿ ಅಂತಾಳೆ, ಸ್ವಲ್ಪ ಚುಚ್ಚಿ ಮಾತಾಡೋ ಹಾಗೆ. ಇವಾಗನಾದರೂ ಕೇಳಿದ್ನಲ್ಲ, ಸಂತೋಷ ಪಡು ಅನ್ನುತ್ತಾ ಫೈಲ್ ತನ್ನ ಕೈ ಕೊಟ್ಟು ಒಳಗಡೆ ಹೋಗ್ತಾನೆ. ಅಯ್ಯೋ, ಹೆಂಡ್ತಿಗೆ ಮೈಯಲ್ಲಿ ಹುಷಾರಿಲ್ಲ, ಅವಳ ಹತ್ರ ಇದು ನೋಡ್ಕೊಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಹಾಯಾಗಿ ತಿರ್ಗಾಡ್ಕೊಂಡು ಬರ್ತಿದ್ದಾನೆ ಅಂದ್ಕೊಳ್ತಾಳೆ ಸಾತ್ವಿಕ. ಆ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದಲೇ ರಾತ್ರಿ 10 ಇದು ನೋಡ್ಕೊಂಡಿದ್ದು, ನಿದ್ದೆ ಕೂಡ ಮಾಡಿದೆ. ಕನಿಷ್ಠ ಇವತ್ತಾದರೂ ನಿದ್ದೆ ಮಾಡದಿದ್ರೆ ಹೇಗೆ ಅಂತ ಒಳಗಡೆಯಿಂದ ಅಮರೇಂದ್ರ ವರ್ಮ ಮಾತುಗಳು ಕೇಳಿಸುತ್ತವೆ. ದೇವ್ರೇ, ಇವನು ಒಂದು ಸಾರಿ ಆದರೂ ನಗ್ತಾ ಮಾತಾಡಬೇಕು, ಪ್ರೀತಿಯಿಂದ ಇರಬೇಕು ಅಂತ ಕೋರ್ಕೊಳ್ತಿದ್ದೀನಿ. ಅದು ಯಾವಾಗ ನಡೆಯುತ್ತೋ ಏನೋ ಅಂದ್ಕೊಳ್ತಾಳೆ ಸಾತ್ವಿಕ. ನೀನು ತಿಂದ್ಯಾ ಅಂತ ಕೇಳ್ತಾನೆ ಒಳಗಡೆಯಿಂದ ಹೊರಗಡೆ ಬಂದು. ತಿಂದುಬಿಟ್ಟೆ, ಟ್ಯಾಬ್ಲೆಟ್ಸ್ ಹಾಕ್ಕೊಳ್ಬೇಕಲ್ವ, ಅದಕ್ಕೆ ನಿನಗೋಸ್ಕರ ವೆಯ್ಟ್ ಮಾಡದೆ ತಿನ್ನಬೇಕಾಯ್ತು. ಇಲ್ದಿದ್ರೆ ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ರೆ ಮತ್ತೆ ಗೌರಿ ಏನು ಬೈತೀಯಲ್ಲ. ಓಹೋ, ಅವಳನ್ನೋ ಇವಳನ್ನೋ ಬೈತೀನಿ ಅಂದಿದ್ದಕ್ಕೆ ತೊಗೊಂಡಿದ್ಯಾ, ಇಲ್ದಿದ್ರೆ ಸ್ಕಿಪ್ ಮಾಡ್ತಿದ್ದೆ ಅಲ್ವಾ ಅಂತಾನೆ. ಅಬ್ಬಾ, ತಪ್ಪು ಮಾಡಿದ್ರೂ ಬೈತೀಯಾ? ನಾನೇ ನಾರ್ಮಲ್ಲಾಗಿ ಎಲ್ಲ ಅರ್ಥ ಮಾಡ್ಕೊಂಡು ಮಾಡಿದ್ರೂ ಬೈತೀಯಾ? ಹೀಗಾದ್ರೆ ಆಗೋದಿಲ್ಲ ಅಂತಾಳೆ. ಕಷ್ಟಪಟ್ಟಿದ್ದೆ ಬಿಡು, ಹೋಗಿ ಮಲ್ಕೋ, ನಾಳೆ ಬೆಳಿಗ್ಗೆ ಆಫೀಸ್ಗೆ ಹೋಗಬೇಕು ಅಂತ ನೆನಪಿಸ್ತಾನೆ. ನನಗೆ ಗೊತ್ತು, ಅಂಥದ್ದನ್ನು ನಾನು ಮರೆಯಲ್ಲ ಅಂದ್ಕೊಳ್ತಾ ಒಳಗಡೆ ಹೋಗಿದ ತಕ್ಷಣ ಮಲಗಿದ್ಲು. ಆದರೆ ನಿಜಕ್ಕೂ ನಿದ್ದೆ ಬರಲಿಲ್ಲ. ರಾತ್ರಿ ಇಡೀ ನಿದ್ದೆ ಮಾಡಿದ್ರಿಂದ ಅಮರೇಂದ್ರ ವರ್ಮ ತಕ್ಷಣ ನಿದ್ದೆ ಹೋಗಿದ್ದ. ಬಿಕ್ಕಿನಾಗಿ ತನ್ನ ರೂಮ್ನಿಂದ ಹೊರಗಡೆ ಬಂದು ಅಮರೇಂದ್ರ ವರ್ಮ ರೂಮ್ ಹತ್ರ ಬಂದು ಡೋರ್ ಓಪನ್ ಮಾಡಿ ನೋಡಿದ್ಲು. ಅವನು ಹಾಯಾಗಿ ನಿದ್ದೆ ಮಾಡ್ತಿದ್ದಾನೆ. ಅಷ್ಟೇ ಮೆಲ್ಲನೆ ಬಂದು ಅಮರೇಂದ್ರ ವರ್ಮ ಪಕ್ಕದಲ್ಲಿ ಮಲ್ಕೊಂಡ್ಳು. ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅಲ್ವಾ, ಅವನಿಗಷ್ಟು ಬೇಗ ಪ್ರಜ್ಞೆ ಬರಲ್ಲ. ನಿದ್ದೆ ಮಾಡ್ತಿದ್ದಾನೆ, ನಾನು ಹಾಯಾಗಿ ಪಕ್ಕದಲ್ಲಿ ಮಲ್ಕೊಳ್ಬಹುದು ಅಂದ್ಕೊಳ್ತಿರುವಾಗಲೇ ಗಬಕ್ಕನೆದ್ದು ಗನ್ ಗುರಿ ಇಟ್ಟ. ಕೊಲ್ಬೇಡ ಅನ್ನುತ್ತಾ ಕಣ್ಣು ಮುಚ್ಕೊಂಡು ಕಿರ್ಚಿದ್ಲು. ನೀನಾ? ಯಾರು ಎನಿಮೀಸ್ ಅಂದ್ಕೊಂಡು ಶೂಟ್ ಮಾಡೋದಕ್ಕೆ ರೆಡಿಯಾಗಿದ್ದೆ, ಇನ್ನೊಂದು ಸಾರಿ ಹೀಗೆ ನಾನು ಪರ್ಮಿಷನ್ ಇಲ್ಲದೆ ರೂಮ್ ಒಳಗಡೆ ಬರಬೇಡ, ಅವಾಗ ನಿಜವಾಗಿಯೂ ಸಾಯ್ತೀಯಾ ಅಂತಾನೆ. ಹೋಗಿ ನಿನ್ನ ರೂಮ್ನಲ್ಲಿ ಹಾಯಾಗಿ ಮಲ್ಕೋ, ಆದರೂ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾನೆ. ಅದು ನಾನು ಇಲ್ಲೇ ಅಂತ ಏನು ಹೇಳ್ತಿದ್ರೆ, ಹೋಗೋದಕ್ಕೆ ಹೇಳಿದ್ನಲ್ಲ ಅಂತ ಸೀರಿಯಸ್ ಆಗ್ತಾನೆ. ಅಂದರೆ ಜ್ವರ ಬಂದಿದೆ ಅಲ್ವಾ, ಕೆಟ್ಟ ಕನಸು ಬರ್ತಿದೆ, ಭಯ ಆಗ್ತಿದೆ, ಇಲ್ಲೇ ಮಲ್ಕೊಳ್ತೀನಿ ಅಂತ ನಿಜವಾಗಿಯೂ ಭಯಪಡ್ತಿರೋ ಹಾಗೆ ಹೇಳಿದ್ಲು. ಮರ್ಯಾದೆಯಾಗಿ ಎದ್ದು ಹೋಗಿ ನೀನು ರೂಮ್ನಲ್ಲಿ ಮಲ್ಕೋ ಅಂತಾನೆ ಅಮರೇಂದ್ರ ವರ್ಮ. ಅಂದರೆ ಫೀವರ್ ಬಂದಿದೆ ಅಲ್ವಾ, ಪ್ಲೀಸ್ ನನಗೆ ಭಯ ಆಗ್ತಿದೆ, ನಾನು ಇಲ್ಲೇ ಮಲ್ಕೊಳ್ತೀನಿ ಅಂತ ಹೇಳಿದ್ಲು. ಸರಿ ಮಲ್ಕೋ ಅಂತಾನೆ. ಮೆಲ್ಲನೆ ಅಮರೇಂದ್ರ ವರ್ಮ ಪಕ್ಕದಲ್ಲಿ ಮಲಗಿ ಬ್ಲ್ಯಾಂಕೆಟ್ ಹೊತ್ಕೊಂಡ್ಳು. ನೀನು ತುಂಬ ಗ್ರೇಟ್, ನಿನ್ನ ಪರ್ಫಾರ್ಮೆನ್ಸ್ ನೋಡಿ ನಿಜವಾಗಿಯೂ ನಾನು ನಿದ್ದೆಯಿಂದ ಭಯಪಡ್ತಿದ್ದೀನಿ. ಕೆಟ್ಟ ಕನಸುಗಳು ಬರ್ತಿವೆ ಅಂತ ನಂಬಿಟ್ಟಿದ್ದಾನೆ, ಹಾಗೆ ನಂಬಿ ತನ್ನ ರೂಮ್ನಲ್ಲಿ ಮಲ್ಕೊಳ್ಳೋದಕ್ಕೆ, ತನ್ನ ಪಕ್ಕದಲ್ಲಿ ಮಲ್ಕೊಳ್ಳೋದಕ್ಕೆ ಚಾನ್ಸ್ ಕೊಟ್ಟಿದ್ದಾನೆ ಅಂತ ತಾನೇ ಖುಷಿ ಪಡ್ತಿದ್ದಾಳೆ. ಸಾತ್ವಿಕ ಏನೋ ಕದಲ್ದಾಗನ್ಸಿ ಪಕ್ಕಕ್ಕೆ ತಿರುಗಿ ನೋಡೋ ಅಷ್ಟರಲ್ಲಿ ಅಮರೇಂದ್ರ ವರ್ಮ ಬೆಡ್ ಇಳಿದು ಹೋಗ್ತಿದ್ದಾನೆ. ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ಲು. ನೀನೇ ಅಲ್ವಾ ನಿನ್ನ ರೂಮ್ನಲ್ಲಿದ್ದರೆ ಭಯ ಆಗ್ತಿದೆ ಅಂದಿದ್ದು, ನೀನು ಈ ರೂಮ್ನಲ್ಲಿ ಮಲ್ಕೋ, ನಾನು ಇನ್ನೊಂದು ಕಡೆ ಮಲ್ಕೊಳ್ತೀನಿ ಬಿಡು ಅಂತಾನೆ. ಅಯ್ಯೋ, ಒಬ್ಬಳೇ ಇದ್ರೆ ಭಯ ಆಗ್ತಿದೆ ಅಂತ ಅದರ ಅರ್ಥ ನನಗೆ ಜೊತೆಯಾಗಿ ನೀನು ಇಲ್ಲೇ ಇರಬೇಕು ಅಂತ. ಅಷ್ಟೇ ಹೊರತು ನಾನಿಲ್ಲಿ ಮಲಗಿದ್ರೆ ನೀನು ಇನ್ನೊಂದು ರೂಮ್ನಲ್ಲಿ ಮಲಗಬೇಕು ಅಂತ ಅಲ್ಲ, ಒಂಟಿಯಾಗಿರೋದಕ್ಕಾಗ್ತಿಲ್ಲ ಅಂತ ಅರ್ಥ ಅಂತ ಹೇಳಿದ್ಲು ಸಾತ್ವಿಕ. ಏನಿದು ಅನ್ನೋ ಹಾಗೆ ಸ್ವಲ್ಪ ಸೀರಿಯಸ್ ಆಗಿ ನೋಡ್ತಾನೆ. ನಾನು ನಿಜ ಹೇಳಿದೆ, ಇಲ್ದಿದ್ರೆ ಹೋಗು, ಆದರೂ ನನ್ನ ಮಾತು ಯಾಕೆ ನಂಬ್ತೀಯ ಬಿಡು. ನಾನು ನಂಬಲ್ಲ ಅನ್ನುತ್ತಾ ಮುಂದಕ್ಕೆ ಹೋಗ್ತಿರ್ತಾನೆ. ನನಗೆ ಗೊತ್ತು, ನಾನು ರೂಮ್ ಒಳಗಡೆ ಬಂದ ತಕ್ಷಣ ನೀನು ಹೊರಟು ಹೋಗ್ತೀಯಾ ಅಂತ ನಾನು ಮುಂಚಿತವಾಗಿ ಊಹಿಸಿದೆ ಅಂತಾಳೆ ಸಾತ್ವಿಕ. ನಿನಗಿರೋದೆ ಕೋಳಿ ಮೆದ್ಲು, ಅಷ್ಟೊಂದು ಬ್ರೈನ್ ಇಟ್ಕೊಂಡು ಮತ್ತೆ ಮುಂಚೆ ಊಹಿಸಿದೆ ಅಂತಿದೆಯಲ್ಲಮ್ಮ. ಹೌದು, ನಿಜವಾಗಿಯೂ ನಾನು ಇದನ್ನು ಊಹಿಸಿದ್ದೆ. ಏನೋ ಊಹಿಸಿ ಒಂದು ಕತೆ ಬರೆದಿದ್ದೀರಾ, ಅದನ್ನು ಕೂಡ ಹೇಳಿ ಮೇಡಮ್ ಅಂತಾನೆ ಅಮರೇಂದ್ರ ವರ್ಮ. ಅಂದರೆ ನಾನು ಪಕ್ಕದಲ್ಲಿದ್ದರೆ ನಿನಗೆ ಫೀಲಿಂಗ್ ಬರುತ್ತವೆ ಅಬ್ಬಾ ಅಂತಾನೆ ಅಮರೇಂದ್ರ ವರ್ಮ. ಹೌದು, ಸುಂದರವಾದ ಹುಡುಗಿಯನ್ನು ಪಕ್ಕದಲ್ಲಿ ಇಟ್ಕೊಂಡು ಸೈಲೆಂಟಾಗಿ ಮಲ್ಕೊಳ್ಳೋದು ಅಂದರೆ ತುಂಬ ಕಷ್ಟ ಅಲ್ವಾ. ಮಾಮೂಲಿ ಗಂಡಸರಿಗಲ್ಲ, ನೀನು ಅಮರೇಂದ್ರ ವರ್ಮ ಆದರೂ ಸರಿ ಫೀಲಿಂಗ್ಸ್ ಬರುತ್ತವೆ ಅಂತ ಭಯಪಟ್ಟು ಹೊರಟೋಗ್ತಿದ್ಯಾ ಅನ್ನುತ್ತಾ ರೇಗಿಸುವಾಗಿ ಮಾತಾಡೋದು ಸಾತ್ವಿಕ. ನಿನ್ನ ಬಗ್ಗೆ ನಿನಗೆ ಎಂಥ ಆಸೆಗಳಿವೆ ನೋಡು, ನೀನು ಸುಂದರವಾದ ಹುಡುಗಿ ಅನ್ನೋ ಫೀಲಿಂಗ್ ಕೂಡ ಇದೆಯಾ ನಿನಗೆ ಅಂತಾನ ಅಮರೇಂದ್ರ ವರ್ಮ.
ಹೌದು, ನಾನು ಸುಂದರಿಯೇ ಅಲ್ವಾ? ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದೀನಿ, ಎಷ್ಟು ನೈಸ್ ಆಗಿದ್ದೀನಿ. ನೀನು ಎಲ್ಲರ ಥರ ಗಂಡಸೇ ಅಲ್ವಾ? ಪಕ್ಕದಲ್ಲಿ ಮಲಗಿದ್ರೆ ಏನು ಮಾಡದೆ ಕಂಟ್ರೋಲ್ ಮಾಡ್ಕೊಂಡಿರೋದಕ್ಕಾಗಲ್ಲ ಅಲ್ವಾ? ಅದಕ್ಕೆ ಮತ್ತೆ ನಾನು ಮುಂದೆ ನಿನ್ನ ಗೌರವ ಹೋಗುತ್ತೆ ಅಂತ ಬೇಕಂತಾನೆ ಹೊರಗಡೆ ಹೋಗ್ತಿದ್ಯಾ ಅಂತ ಅರ್ಥ ಆಯ್ತು ಬಿಡು ಅಂತಾಳೆ ಸಾತ್ವಿಕ. ಅಬ್ಬಬ್ಬಾ, ಅಷ್ಟೊಂದು ಸೀನಿಲ್ಲ ಅಂತಾನೆ ಅಮರೇಂದ್ರ ವರ್ಮ. ಅದೇ ನಿಜ ಆದರೆ ನಿಜವಾಗಿಯೂ ನೀನು ನಿಗ್ರಹವಾಗಿರಬಲ್ಲೆ ಅಂದ್ಕೊಂಡ್ರೆ ಬಂದು ನನ್ನ ಪಕ್ಕದಲ್ಲಿ ಮಲ್ಕೋ ಅಂತಾಳೆ ಸಾತ್ವಿಕ. ಹ್ಯಾಂಡ್ಸ್ ಫೋಲ್ಡ್ ಮಾಡಿಕೊಂಡು ಅವಳ ಕಡೆ ನೋಡ್ತಿರ್ತಾನೆ ಅಮರೇಂದ್ರ ವರ್ಮ. ಅಷ್ಟೊಂದು ಸೀನ್ ಇಲ್ಲ ಅಂತ ಒಪ್ಕೊಂಡು ಹೊರ್ಟು ಹೋಗು, ಇಲ್ಲ ನಾನು ನಿಗ್ರಹವಾಗಿರಬಲ್ಲೆ ಅಂತ ಫೀಲ್ ಆದರೆ ಬಂದು ಮಲ್ಕೋ, ನಾನು ಕಂಟ್ರೋಲ್ನಲ್ಲಿರಬಲ್ಲೆ, ನನ್ನ ಸೆನ್ಸ್ ನನಗೆ ಗೊತ್ತು ಅಂತಾನೆ. ನಿಜವಾಗಿಯೂ ಅಷ್ಟೊಂದು ಕಂಟ್ರೋಲ್ನಲ್ಲಿದ್ದರೆ ಓಡಿ ಹೋಗೋದು ಯಾಕೆ? ಇಲ್ಲೇ ಇರ್ಬೋದಲ್ವಾ? ಆದರೆ ನಿನ್ನ ಕಂಟ್ರೋಲ್ನಲ್ಲಿ ಇರೋದಕ್ಕಾಗಲ್ಲ, ಅದಕ್ಕೆ ಹೋಗ್ತಿದ್ಯಾ ಅಂತ ನನಗೆ ಅರ್ಥ ಆಯಿತು. ಇನ್ನು ನಾನು ನಿನ್ನ ತಡೆಯಲ್ಲ ಬಿಡು, ಹೋಗು 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 ಅಂತಾಳೆ ಸಾತ್ವಿಕ. ಒಬ್ಬ ಸುಂದರ ಹುಡುಗಿ ಪಕ್ಕದಲ್ಲಿ ಮಲಗಿದ್ರೆ ಏನಾದರೂ ಆಗಿಬಿಡುತ್ತೋ ಅಂತ ಭಯಪಟ್ಟು ಓಡಿ ಹೋಗೋಷ್ಟು ಚೀಪ್ ಕ್ಯಾರೆಕ್ಟರ್ ಅಲ್ಲ ಅಮರೇಂದ್ರ ವರ್ಮನದ್ದು. ನಿಜವಾಗಿಯೂ ನೀನು ಸ್ಟ್ರಾಂಗ್ ಆಗಿದ್ದರೆ ಬಂದು ಮಲಕ್ಕೋ ಅಂತಾಳೆ. ನಾನು ತುಂಬ ಸ್ಟ್ರಾಂಗ್ ಆಗಿರ್ತೀನಿ ಅನ್ನುತ್ತಾ ಡೋರ್ ಕ್ಲೋಸ್ ಮಾಡಿ ಬಂದು ಮಲ್ಕೊಳ್ತಾನೆ. ಅಮ್ಮಯ್ಯ, ನನ್ನ ಪ್ಲ್ಯಾನ್ ವರ್ಕೌಟ್ ಆಯಿತು ಅಂತ ಹ್ಯಾಪಿಯಾಗಿ ಫೀಲ್ ಆದಳು ಸಾತ್ವಿಕ. ಪಾಪ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅಲ್ವಾ? ನಿದ್ದೆ ಮಾಡ್ತಿದ್ದಾನೆ. ಸಾತ್ವಿಕ ಇದ್ದಾಳೆ, ಇನ್ನೂ ಆಲೋಚನೆ ಕೂಡ ಇಲ್ಲದೆ ಹಾಯಾಗಿ ನಿದ್ದೆ ಮಾಡ್ತಿದ್ದಾನೆ. ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ, ಒಳ್ಳೆ ನಿದ್ದೆಯಲ್ಲಿದ್ದಾನೆ. ಇನ್ನು ಮುಂದೆ ಇವನು ಹೇಳಲ್ಲ ಅಂದ್ಕೊಂಡು ಸಾತ್ವಿಕ ಮೆಲ್ಲನೆ ಕೈಯನ್ನು ಅಮರೇಂದ್ರ ವರ್ಮ ಮೇಲಕ್ಕೆ ಹಾಕಿದ್ಲು. ಆದರೆ ಕಣ್ಣು ಮುಚ್ಕೊಂಡಿದ್ದೆಲ್ಲವನ್ನ ಮಾಡ್ತಿದ್ದಾಳೆ. ಯಾಕಂದರೆ ಒಂದು ವೇಳೆ ಅವನು ನಿದ್ದೆಯಿಂದ ಇದ್ದರೆ ನಿದ್ದೆಯಲ್ಲಿ ನಡೆದದಂತ ಅಂದ್ಕೊಳ್ಳಿ ಅಂತ. ಅಮರೇಂದ್ರ ವರ್ಮ ಕಣ್ಣು ತೆರೆಯದೇ ಇರುವಷ್ಟರಲ್ಲಿ ಮೆಲ್ಲನೆ ಇನ್ನೊಂದು ಕಾಲನ್ನು ಕೂಡ ಹಾಕಿ ಇನ್ನೂ ಹತ್ತಿರಕ್ಕೆ ಜರುಗಿದ್ಲು. ಹಾಗೆ ಅರ್ಧ ಬಾಡಿನ ಅಮರೇಂದ್ರ ವರ್ಮ ಮೇಲೆ ಹಾಕವನನ್ನೇ ನೋಡ್ತಾ ತುಂಬ ಸಮಯ ಕಳೆದ್ಲು. ಆಮೇಲೆ ಹಾಯಾಗಿ ನಿದ್ದೆ ಹೋದ್ಲು. ಇನ್ನು ಬೆಳಗಾದ ನಂತರ ಅಮರೇಂದ್ರ ವರ್ಮನಿಗೆ ತನ್ನ ಬಾಡಿ ಮೇಲೆ ಏನೋ ತೂಕ ಅನಿಸಿ ಕಣ್ಣು ತೆರೀತಾನೆ. ಸಾತ್ವಿಕ ಪೂರ್ತಿಯಾಗಿ ಅವನನ್ನು ಅಂಟ್ಕೊಂಡು ಒಂದು ರೀತಿಯಲ್ಲಿ ಅವನ ಮೇಲಕ್ಕೆ ಹತ್ತು ಮಲಗಿದ್ದಾಳೆ. ಕತೆ ಮುಂದುವರಿಯುತ್ತೆ. ಇಲ್ಲಿಗಿಂತ ಫಸ್ಟ್ ಪ್ರತಿಲಿಪಿಯಲ್ಲಿ ಅಪ್ಲೋಡ್ ಆಗಿರುತ್ತೆ, ಹೋಗಲ್ಲ ನೋಡಿ.